ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೀವಿ. ಈ ಕಬ್ಬಿನ ಪ್ಲಾಟಿಗೆ ಮಹಾಗಣಪತಿ ಕೃಷಿಯಿಂದ ಬೇಸಲ್ ಡೋಸನ್ನು ಯೂಸ್ ಮಾಡಿದ್ದೀವಿ. ಬೇಸಲ್ ಡೋಸ್ ಪ್ರತಿ ಎಕರೆಗೆ ಈ ತರಹ ನಾವು ಯೂಸ್ ಮಾಡಿದ್ದೀವಿ. ಒಂದನೇದು 10 26 26 2 ಚೀಲ, ಸಿಂಗಲ್ ಸೂಪರ್ ಫಾಸ್ಫೇಟ್ 2 ಚೀಲ, ಮ್ಯಾಗ್ನೀಷಿಯಮ್ ಸಲ್ಫೇಟ್ 1 ಚೀಲ, ಆಮೇಲೆ ಹ್ಯೂಮಿಕ್ ಆ್ಯಸಿಡ್ 10 kg, ಮೈಕ್ರೋನ್ಯೂಟ್ರಿಯೆಂಟ್ 1 ಬ್ಯಾಗು 10 kg, ಆಮೇಲೆ ರಿಜೆಂಟ್ ಅಂತ ಬರುತ್ತೆ, ರಿಜೆಂಟ್ 5 kg 1 ಬ್ಯಾಗು, ಆಮೇಲೆ ಸಿಲಿಕಾನ್ 1 ಬ್ಯಾಗು, MOP ಮ್ಯೂರೇಟ್ ಆಫ್ ಪೊಟ್ಯಾಶ್ MOPದು 1 ಬ್ಯಾಗು. ಈ ತರಹ ನಾವು ಬೇಸಲ್ ಡೋಸನ್ನು ಯೂಸ್ ಮಾಡಿ ಕಬ್ಬಿನ ಸಸಿಯನ್ನು ಹಚ್ಚಿದ್ದೀವಿ. 2 ಸಾಲುಗಳ ನಡುವಿನ ಅಂತರವನ್ನು ನಾವು 4 ಫೂಟ್ ಇಟ್ಟಿದ್ದೀವಿ ಹಾಗೂ 2 ಸಸಿಗಳ ನಡುವಿನ ಅಂತರ ನಾವು 2 ಫೂಟನ್ನು ಇಟ್ಟಿದ್ದೀವಿ. ಇವತ್ತು 4 ದಿನ ಆಗಿದೆ. 4ನೇ ದಿನ ನಾವು ಮೊದಲನೇ ಡ್ರೆಂಚಿಂಗನ್ನು ಮಾಡ್ತಾಯಿದ್ದೀವಿ. ಮೊದಲನೇ ಡ್ರೆಂಚಿಂಗ್ ಸಲುವಾಗಿ ನಾವು ಹ್ಯೂಮಿಕ್ ಆ್ಯಸಿಡ್ 1261 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 100 ಗ್ರಾಮ್ ಪ್ರತಿ ಪಂಪಿಗೆ, ಮ್ಯಾಗ್ನೀಷಿಯಮ್ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಒಂದು ಫಂಗಿಸೈಡನ್ನು ಯೂಸ್ ಮಾಡಿದ್ದೀವಿ. ಸಾಫ್ ಅನ್ನೋ ಫಂಗಿಸೈಡನ್ನು, ಅದರಲ್ಲಿ ಕಾರ್ಬನ್ಡೇಸಿಯಮ್ ಹಾಗೂ ಮ್ಯಾನ್ಕೋಸೆಬ್ ಅನ್ನೋ ಕಂಟೆಂಟು ಇರುತ್ತೆ. ಆ ಫಂಗಿಸೈಡನ್ನು 30 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಇದರ ಜೊತೆಗೆ ನಾವು ಸೀವೀಡ್ ಎಕ್ಸ್ಟ್ರಾಕ್ಟ್ ಅನ್ನೋ ಒಂದು ಟಾನಿಕನ್ನು ಸಹ ಯೂಸ್ ಮಾಡಿದ್ದೀವಿ. ಸೀವೀಡ್ ಎಕ್ಸ್ಟ್ರಾಕ್ಟ್ 30 ml ಪ್ರತಿ ಪಂಪಿಗೆ ನಾವು ಯೂಸನ್ನು ಮಾಡಿದ್ದೀವಿ. ಈ ಥರ ಔಷಧಿ ಬಳಸಿ ಇದಕ್ಕೆ ಮೊದಲನೇ ಡ್ರೆಂಚಿಂಗನ್ನು ಮಾಡ್ತಾಯಿದ್ದೀವಿ. ತಾವು ಇಲ್ಲಿ ನೋಡಬಹುದು, ಈ ತರಹ ಡ್ರೆಂಚಿಂಗನ್ನು ಮಾಡ್ತಾಯಿದ್ದೀವಿ. ಪ್ರತಿ ಸಸಿಗೆ 50 ml ಡ್ರೆಂಚಿಂಗನ್ನು ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಡ್ರೆಂಚಿಂಗು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ. ಪ್ರತಿ ವೀಕಲ್ಲಿ ಒಂದು ಡ್ರೆಂಚಿಂಗನ್ನು ಮಾಡ್ತೀವಿ. ಹೀಗೆ ಮಹಾಗಣಪತಿ ಕೃಷಿಯ ಟ್ರೀಟ್ಮೆಂಟು ಮಾಡ್ತಾಯಿದ್ದೀವಿ. ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.